ನಮಸ್ಕಾರ. ನಮ್ಮ ಕಲ್ಲಪ್ಪನ ಹೇಳ್ತಾನೆ, ತಾಳಮೇಳ ಚಲೋ ಇದ್ರೆ ಜೀವನನೂ ಚಲೋ ಇರ್ತದಪ್ಪ ಅಂತೇಳಿ. ತಾಳಮೇಳ ಚಲೋ ಇದ್ರೆ ಜೀವನ ಚೆನ್ನಾಗಿರ್ತದೆ ಅಂತೇಳಿ ನಮ್ಮ ಕಲ್ಲಪ್ಪನ ಆಗಾಗ ಮಾತಿನ ಬಂಧದಲ್ಲಿ ಹೇಳ್ತಾ ಇರ್ತಾನೆ. ನನಗನ್ನಿಸ್ತು, ತಾಳಮೇಳ ಗಾಯನಕ್ಕೆ ಸಂಬಂಧಪಟ್ಟಿದ್ದು ಜೀವನಕ್ಕೆ ಹೆಂಗೆ ಹೋಲಿಕೆ ಆಗ್ತದ ಅಂತ ವಿಚಾರ ಮಾಡಿದಾಗ, ಒಂದು ಉತ್ತಮ ಗಾಯನ ಆಗಬೇಕಾದ್ರೆ ಆ ಗಾಯನದಲ್ಲಿ ತಾಳ ಮತ್ತು ಮೇಳ ಗಾಯನಕ್ಕೆ ಪೂರಕವಾಗಿರಬೇಕು. ಅಂದರೆ ಗಾಯನ ಇಂಪಾಗಿರ್ತದೆ ಕೇಳಲಿಕ್ಕೆ. ಹಾಗೆ ನಮ್ಮ ಬದುಕು ಕೂಡ ನಾವು ತಾಳಮೇಳದಲ್ಲಿ ಇದ್ದಾಗ ಮಾತ್ರ ಚೆನ್ನಾಗಿರ್ತದೆ. ಹೇಗೆ? ಸಂಬಂಧಗಳಲ್ಲಿ ತಾಳಮೇಳ ಇರಬೇಕು. ಬದುಕಿ ಸಂಬಂಧಗಳ ಹಂದರವಾಗಿದೆ. ಹುಟ್ಟಿನೊಂದಿಗೆ ಸಂಬಂಧಗಳ ಆರಂಭವಾಗಿದ್ದು ಸಾವಿನೊಂದಿಗೆ ಅಂತ್ಯವಾಗ್ತದೆ. ಮೊದಲಿಗೆ ತಾಯಿ ಜೊತೆ ಸಂಬಂಧ, ತಂದೆ ಜೊತೆ, ಅಣ್ಣ, ತಂಗಿ, ತಮ್ಮ, ಅಕ್ಕ, ಹೀಗೆ ಮುಂದೆ ಮಕ್ಕಳು, ಮೊಮ್ಮಕ್ಕಳು, ಹೀಗೆ ಹೋಗ್ತಾ ಇರ್ತದೆ ಜೀವನ. ಸಂಬಂಧಗಳ ಬೆಸುಗೆ ಹಂಗೆ ಆಗ್ತಾ ಇರ್ತದೆ ಜೀವನದಲ್ಲಿ. ಯಾವ ಸಂಬಂಧಗಳ ಮಧ್ಯದಲ್ಲಿ ತಾಳಮೇಳ ಕೂಡ್ತದೋ ಆ ಸಂಬಂಧ ಗಟ್ಟಿಯಾಗಿ ಉಳಿತದೆ. ಯಾವ ಸಂಬಂಧಗಳ ಮಧ್ಯದಲ್ಲಿ ತಾಳಮೇಳ ಕೂಡೋದಿಲ್ಲೋ ಆ ಸಂಬಂಧ ಕಳಚಿ ಹೋಗ್ತದೆ. ಹೀಗೆ ಜೀವನದಲ್ಲಿ ಸಂಬಂಧಗಳು ಉಳಿಬೇಕಂದ್ರೂ ಕೂಡ ಆ ಸಂಬಂಧಗಳ ಮಧ್ಯೆ ಇರತಕ್ಕಂಥ ತಾಳಮೇಳ ಕೂಡಿರಬೇಕು. ನಮ್ಮ ಸ್ವಭಾವ ಅವರ ಸ್ವಭಾವ ಹೊಂದಾಣಿಕೆ ಆದಾಗ ಅಲ್ಲಿ ಮಿತ್ರತ್ವ ಉಂಟಾಗ್ತದೆ, ಗೆಳೆತನ ಉಂಟಾಗ್ತದೆ. ನಮ್ಮ ಆಸಕ್ತಿಗಳು, ನಮ್ಮ ಹವ್ಯಾಸಗಳು, ನಮ್ಮ ಮಾತುಗಳು, ಅವರ ಮಾತುಗಳು, ನಮ್ಮ ಗುಣಗಳು, ಅವ್ರ ಗುಣಗಳು ಸೇರಿದಾಗ ಅಲ್ಲಿ ಒಂದು ಒಳ್ಳೆಯ ಗೆಳೆತನ ಆಗಲಿಕ್ಕೆ ಕೂಡಬೇಕಾಗ್ತದೆ, ಪೂರಕವಾಗಿ ಕೂಡಬೇಕಾಗ್ತದೆ. ಅದೇ ರೀತಿ ತಾಳ ಮೇಳ ನೋಡಿ, ಗಾಯನಕ್ಕೆ ತಾಳ ಮೇಳ ಎಷ್ಟು ಮುಖ್ಯನೋ ಜೀವನಕ್ಕೆ ಸಂಬಂಧಗಳು ಕೂಡ ಅಷ್ಟೇ ಮುಖ್ಯ. ಆ ಸಂಬಂಧಗಳನ್ನು ಉಳಿಸ್ಕೊಳ್ಬೇಕಾದ್ರೆ ತಾಳಮೇಳ ಕೂಡಿರಬೇಕಾಗ್ತದೆ. ಬರೇ ಕೇವಲ ಸಂಬಂಧಗಳಲ್ಲಿ ಅಷ್ಟೇ ಈ ತಾಳಮೇಳ ಅಲ್ಲ, ಜೀವನದ ಪ್ರತಿಯೊಂದರಲ್ಲಿಯೂ ಕೂಡ ನಮ್ಗೆ ಎಲ್ಲಿ ತಾಳಮೇಳ ಕೊಡ್ತದೋ ಆ ಕ್ಷೇತ್ರದಲ್ಲಿ ನಾವು ಇರ್ತೀವಿ, ಆ ಜಾಗದಲ್ಲಿ ನಾವಿರ್ತೀವಿ. ನೋಡ್ರಿ, ನಾವು ಕುಂದ್ರೋದು ನಿಂದ್ರೋ ಜಾಗನೂ ಕೂಡ ಕೆಲವೊಂದು ಫಿಕ್ಸ್ ಆಗಿರ್ತವೆ. ಇಂಥಲ್ಲೇ ನಾವು ಹೋಗ್ತಿರ್ತೀವಿ, ಅಲ್ಲೇ ಜಾಸ್ತಿ ಕುಂದಿರ್ತೀವಿ, ಅಲ್ಲೇ ನಮ್ಮ ಸಮಯ ಹೆಚ್ಚಿ ಕಳೀತಿರ್ತೀವಿ. ಯಾಕಂದರೆ ಅಲ್ಲಿ ನಮ್ಮ ತಾಳಮೇಳ ಕಲ್ತಿರ್ತದೆ. ಅದಕ್ಕಾಗಿ ನಾವು ಕೆಲವೊಂದು ಸಂದರ್ಭದಲ್ಲಿ ನಮ್ಗೆ ಇಷ್ಟ ಇರಲಾರ್ದ ಜಾಗದಲ್ಲಿ ಕೂಡ ಅನಿವಾರ್ಯವಾಗಿ ನಾವು ಇರಬೇಕಾಗ್ತದೆ. ಅದು ನಮ್ಮ ಬದುಕಿನ ಅನಿವಾರ್ಯ ಕೂಡ ಕೆಲವೊಂದು ಸಂದರ್ಭದಾಗ. ಆದರೆ ನಾವು ಹೆಚ್ಚಾಗಿ ನಮ್ಗೆ ಎಲ್ಲೆಲ್ಲಿ ತಾಳ್ಮೇಳ ಕೂಡ್ತದೋ ಅಲ್ಲೇ ನಾವು ಇದ್ದೇವಂದ್ರೆ ನಮ್ಮ ಜೀವನ ಚೆಂದಾಗಿರ್ತದೆ. ಆದರೆ ಎಂಥ ತಾಳ್ಮೇಳದಲ್ಲಿ ನಾವು ಇರಬೇಕು? ನಾವು ಕುಡುಕರ ಜೊತೆ ಸಂಘ ಮಾಡಿದೆವು ಅಂದ್ರೆ ಅದನ್ನು ಒಂದು ತಾಳ್ಮೇಳನೇ. ನಮ್ಮ ಜೀವನ ಅಲ್ಲಿ ಹಾಳಾಗ್ತದೆ. ನಮ್ಮ ಜೀವನ ಹಾಳಾಗೋದ್ರ ಜೊತೆಗೆ ನಮ್ಮ ಕುಟುಂಬದವ್ರ ಜೀವನನೂ ಕೂಡ ನಾವು ಹಾಳು ಮಾಡ್ತೀವಿ. ಕೆಟ್ಟ ಕ್ಷೇತ್ರದ ಜೊತೆ ನಾವು ತಾಳ್ಮೇಳ ಕೂಡಿಸಿದೆವು ಅಂದ್ರೆ ಅಲ್ಲಿ ಕೇವಲ ನಾವಷ್ಟೇ ಹಾಳಾಗೋದಲ್ಲ, ನಮ್ಮನ್ನು ನಂಬಿರ್ತಕ್ಕಂಥ, ನಮ್ಮ ಹಿಂದಿರ್ತಕ್ಕಂಥ ಅನೇಕ ವ್ಯಕ್ತಿಗಳ ಜೀವನನೂ ಕೂಡ ನಾವು ಬಲಿ ಕೊಟ್ಬಿಡ್ತೀವಿ. ಅದಕ್ಕಾಗಿ ನಾವು ಆದಷ್ಟು ಉತ್ತಮ ಗುಣಗಳನ್ನು ನಮ್ಮದಾಗಿಸ್ಕೊಂಡ್ರೆ ಉತ್ತಮ ತಾಳ್ಮೇಳದೊಂದಿಗೆ ನಾವು ಸೇರ್ತೀವಿ. ಆಗ ಬದುಕು ಕೂಡ ಚೆನ್ನಾಗಿರ್ತದೆ, ಸೊಗಸಾಗಿರ್ತದೆ. ಅದಕ್ಕೆಲ್ಲ ಪೂರ್ಣ ಹೇಳಿದ ಮಾತು ಸತ್ಯ. ಧನ್ಯವಾದಗಳು.